ಆಸ್ಟ್ರೇಲಿಯಾವನ್ನು ಸೋಲಿಸಿ ಫೈನಲ್ಗೆ ಪ್ರವೇಶಿಸಿದ ಟೀಂ ಇಂಡಿಯಾ ಪಾಕಿಸ್ತಾನದಲ್ಲಿ ಸಂಚಲನ ಉಂಟುಮಾಡಿದೆ ಮತ್ತು ಹಲವು ಪಾಕಿಸ್ತಾನದ ಕ್ರಿಕೆಟ್ ದಿಗ್ಗಜರು ಕೋಪಗೊಂಡಿದ್ದಾರೆ. ಕೆಲವರು ಈ ಟೂರ್ನಮೆಂಟ್ ಅನ್ನು ಫಿಕ್ಸ್ ಎಂದು ಆರೋಪಿಸುತ್ತಿದ್ದಾರೆ. ಇನ್ನು ಕೆಲವರು ಟೀಂ ಇಂಡಿಯಾವನ್ನು ಹೊಗಳುತ್ತಿದ್ದಾರೆ. ಶೋಯಬ್ ಅಖ್ತರ್, ವಸೀಂ ಅಕ್ರಮ್, ಇಂಜಮಾಮ್ ಉಲ್ ಹಕ್, ಶಾಹಿದ್ ಅಫ್ರಿದಿ ಸೇರಿದಂತೆ ಇತರರು ಟೀಂ ಇಂಡಿಯಾದ ಜಯದ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ನಾವು ವಿವರಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ ಭಾರತ, ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳಲ್ಲಿ ಈ ಬಾರಿ ಯಾವ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಬಹುದು ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಮೊದಲಿಗೆ ಶೋಯಬ್ ಅಖ್ತರ್ ಹೇಳಿದರು, ನನಗೆ ಈ ಟೂರ್ನಮೆಂಟ್ ಫಿಕ್ಸ್ ಆಗಿದೆ ಎಂದು ಅನಿಸುತ್ತದೆ. ಟೀಂ ಇಂಡಿಯಾ ಈ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲಿದೆ ಹಾಗೂ ಎಲ್ಲವೂ ಅವರ ಅನುಕೂಲದ ಹಾಗೆ ನಡೆಯುತ್ತಿದೆ. ಅವರು ಪಾಕಿಸ್ತಾನಕ್ಕೆ ಆಡಲು ಬರಲಿಲ್ಲ. ಎಲ್ಲರೂ ದುಬೈನಲ್ಲಿ ಅವರನ್ನು ಎದುರಿಸಲು ಹೋಗಬೇಕಾಗಿದೆ. ಅವರು ಪ್ರತಿಯೊಂದು ಪಂದ್ಯವನ್ನು ಸುಲಭವಾಗಿ ಗೆಲ್ಲುತ್ತಿದ್ದಾರೆ. ಬಿಸಿಸಿಐ ಬಯಸಿದರೆ ತಮ್ಮ ಮನೆಗೆ ಟ್ರೋಫಿಯನ್ನು ತರಿಸಿಕೊಳ್ಳಬಹುದು. ನಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದರು. ನಂತರ ವಸೀಂ ಅಕ್ರಮ್ ಹೇಳಿದರು, ಈ ಸಮಯದಲ್ಲಿ ಭಾರತ ತಂಡವು ವಿಶ್ವದ ನಂಬರ್ 1 ಕ್ರಿಕೆಟ್ ತಂಡವಾಗಿದೆ. ಅವರಿಂದ ಎಲ್ಲರೂ ಆಟವನ್ನು ಹೇಗೆ ಆಡಬೇಕು ಎಂಬುದನ್ನು ಕಲಿಯಬೇಕು. ನಾವು ಪಾಕಿಸ್ತಾನಿಗಳು ಭಾರತವನ್ನು ಆಡಿಕೊಳ್ಳುತ್ತೇವೆ, ಆದರೆ ಅದರ ಬದಲು ಅವರಿಂದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಹೇಗೆ ಮಾಡಬೇಕು ಎಂಬುದನ್ನು ಕಲಿಯಬೇಕು. ನಿಜವಾಗಿಯೂ ಈ ಪಂದ್ಯವನ್ನು ಭಾರತ ತಂಡವು ರೋಹಿತ್ ಶರ್ಮಾ ಅವರ ನಾಯಕತ್ವ ಮತ್ತು ವಿರಾಟ್ ಕೊಹ್ಲಿ ಅವರ ಅದ್ಭುತ ಬ್ಯಾಟಿಂಗ್ನಿಂದ ಗೆದ್ದಿದೆ ಎಂದು ನನಗೆ ಅನಿಸುತ್ತದೆ. ರೋಹಿತ್ ಅವರು ತಮ್ಮ ಬೌಲರ್ಗಳನ್ನು ಬಳಸಿದ ರೀತಿಯು ಪ್ರಶಂಸನೀಯವಾಗಿದೆ. ವಿರಾಟ್ ಕೊಹ್ಲಿ ಅವರಂತಹ ಮಹಾನ್ ಬ್ಯಾಟ್ಸ್ಮನ್ ಮತ್ತು ರೋಹಿತ್ ಶರ್ಮಾ ಅವರಂತಹ ಉತ್ತಮ ನಾಯಕನನ್ನು ನಾನು ನೋಡಿಲ್ಲ ಎಂದರು. ಹಾಗೂ ಶಾಹಿದ್ ಅಫ್ರಿದಿ ಅವರು ಆಶ್ಚರ್ಯಕರವಾದ ಹೇಳಿಕೆಯನ್ನು ನೀಡಿ, ಈ ಪಂದ್ಯವು ಅದ್ಭುತವಾಗಿತ್ತು. ಮೊದಲ ಬಾರಿ ನಾನು 4 ಸ್ಪಿನ್ನರ್ಗಳನ್ನು ತೆಗೆದುಕೊಂಡು ಬಂದ ತಂಡವನ್ನು ನೋಡಿದ್ದೇನೆ. ಆರಂಭದಲ್ಲಿ ಇದು ತಪ್ಪಾದ ನಿರ್ಧಾರವಾಗಬಹುದು ಎಂದು ಅನಿಸಿತು, ಆದರೆ ರೋಹಿತ್ ಮತ್ತು ಅವರ ಬೌಲರ್ಗಳು ಭಾರತ ಯಾವುದೇ ನಿರ್ಧಾರವನ್ನು ಸುಮ್ಮನೆ ತೆಗೆದುಕೊಳ್ಳುವುದಿಲ್ಲ ಎಂದು ಸಾಬೀತುಪಡಿಸಿದರು. ಅವರ ಬೌಲರ್ಗಳು ಅದ್ಭುತ ಬೌಲಿಂಗ್ ಮಾಡಿದ್ದಾರೆ. ರೋಹಿತ್ ಮತ್ತು ಗಿಲ್ ಉತ್ತಮ ಪ್ರದರ್ಶನ ನೀಡದಿದ್ದರೂ ಭಾರತಕ್ಕೆ ವಿರಾಟ್ ಕೊಹ್ಲಿ ಇರುವವರೆಗೂ ಯಾವುದೇ ಚಿಂತೆ ಇಲ್ಲ. ಭಾರತ ತಂಡವು ಸೆಮಿಫೈನಲ್ ಗೆದ್ದಿದೆ ಮತ್ತು ಈಗ ಭಾರತ ತಂಡ ಚಾಂಪಿಯನ್ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತದೆ ಎಂದರು. ಆದರೆ ಪಾಕಿಸ್ತಾನದ ಮಾಜಿ ನಾಯಕ ಇಂಜಮಾಮ್ ಉಲ್ ಹಕ್ ಭಾರತ ತಂಡದ ವಿರುದ್ಧ ವಿಷ ಉಗುಳಿ ಹೇಳಿದರು, ನನಗೆ ಮೊದಲೇ ತಿಳಿದಿತ್ತು ಭಾರತವನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ, ಏಕೆಂದರೆ ಈ ಟೂರ್ನಮೆಂಟ್ ಅವರದೇ. ನಾವು ಎಲ್ಲರೂ ಕೇವಲ ಜೋಕರ್ಗಳು, ಅವರಿಂದ ಕೇವಲ ಸೋಲಲು ಬರುತ್ತಿದ್ದೇವೆ. ಇದು ಎಲ್ಲಾ ಬಿಸಿಸಿಐನ ಹಣದ ಶಕ್ತಿಯಾಗಿದೆ. ಅವರು ಆಸ್ಟ್ರೇಲಿಯಾ ಆಟಗಾರರಿಗೆ ಸೋಲಲು ಹಣ ನೀಡಿದ್ದಾರೆ. ಅವರು ಅದನ್ನು ಸ್ವೀಕರಿಸದೇ ಇರಬಹುದು, ಏಕೆಂದರೆ ಅವರಿಗೆ ಐಪಿಎಲ್ ಆಡಲು ಹೋಗಬೇಕಾಗಿದೆ. ಎಲ್ಲಾ ತಂಡಗಳು ಈ ರೀತಿಯಾಗಿ ಭಾರತದ ಪಾದಸೇವೆಯನ್ನು ಮಾಡುತ್ತಿದೆ. ಭಾರತ ಯಾವುದೇ ಚಾಂಪಿಯನ್ ತಂಡವಲ್ಲ, ಕೇವಲ ಹಣದ ಬಲದಿಂದ ಇಷ್ಟು ಮುಂದೆ ಬಂದಿದೆ ಎಂದರು. ಸ್ನೇಹಿತರೆ, ಭಾರತ ತಂಡದ ಅಭಿಮಾನಿಯಾಗಿ ಪಾಕಿಸ್ತಾನಿಗಳಿಗೆ ನೀವು ನೀಡುವ ಉತ್ತರವೇನು? ಕಮೆಂಟ್ ಮೂಲಕ ತಿಳಿಸಿ.